ಮಗ, 5 ವರ್ಷಗಳಿಂದ TVSನಲ್ಲೇ ಕೆಲಸ ಮಾಡ್ತಿದ್ದೀನಿ. ಆದರೆ ಇನ್ನೂ ಕೈಯಲ್ಲಿ ಉಳಿವು ಅನ್ನೋದೇ ಇಲ್ಲ. ಯೋಚಿಸಿದ್ಯಾ? TVS ಕಂಪ್ನಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ. ಆದರೆ ನಾವು ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಕಂಪ್ನಿ ಬೆಳೆದಿದೆ, ನಮ್ಮ ಹಣ ಮಾತ್ರ ಬೆಳೀಲಿಲ್ಲ. ನಿಜ ಮಗ, ಪ್ರತಿದಿನ 9 ರಿಂದ 5 ದುಡಿತಾ, ತಿಂಗಳ ಕೊನೆಯಲ್ಲಿ ಸಂಬಳವೆಲ್ಲ EMI, ಮನೆ ಖರ್ಚಿಗೆ ಹೋಗ್ಬಿಡುತ್ತೆ. ಹೀಗೆ ಎಷ್ಟು ದಿನ? ನಮ್ಮ ಆರ್ಥಿಕ ಜೀವನ ಬದಲಾಗೋ ದಾರಿ ಏನು? ಅದಕ್ಕೆ ಒಂದು ದಾರಿ ಇದೆ. ಈ ವಿಡಿಯೋ ಒಮ್ಮೆ ನೋಡು. ಫೈನಾನ್ಷಿಯಲ್ ನಾಲೆಡ್ಜ್ ಸಿಗುತ್ತೆ, ಜೀವನದ ಬಗ್ಗೆ ಹೊಸ ದೃಷ್ಟಿಕೋನ ಸಿಗುತ್ತೆ. ನಮಸ್ತೆ ಕರ್ನಾಟಕ. TVS ಎಂಪ್ಲಾಯೀಸ್ ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ, ನೀವು ಯೋಚನೆ ಮಾಡಿ, ಲಾಸ್ಟ್ 6 ವರ್ಷದಿಂದ ನೀವು ಅದೇ ಕಂಪ್ನಿಗೆ ಹೋಗ್ತಾ ಇದ್ದೀರಾ, ಬಟ್ ನೀವು ಲೈಫಲ್ಲಿ ಏನಾದ್ರು ಮೇಲಕ್ಕೆ ಬಂದಿದ್ದೀರಾ ಅಂತ ನಿಮ್ಮನ್ನ ಒಂದ್ಸತಿ ಪ್ರಶ್ನೆ ಕೇಳ್ಕೊಳ್ಳಿ. ನೀವು ದುಡಿತಾ ಇರುವಂತ ಕಂಪನಿ TVS ಮೋಟರ್ಸ್ ಯಾವ ಮಟ್ಟದಲ್ಲಿ ಬೆಳೆದಿದೆ? 80 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಇವರು. ಆಫ್ರಿಕಾದಲ್ಲಿ TVS ಅಂದ್ರೆ ಒಂದು ಒಳ್ಳೆ ಬ್ರ್ಯಾಂಡ್ ಇಮೇಜ್ ಇದೆ. ನೀವ್ ಯಾಕೆ ಬೆಳಿಲಿಲ್ಲ? ಬಿಕಾಸ್ ಆಫ್ ಪುವರ್ ಫೈನಾನ್ಷಿಯಲ್ ಪ್ಲಾನಿಂಗ್. ದುಡ್ಡನ್ನ ಉಳಿಸ್ಬೇಕು, ನಮ್ ಕಂಪನಿ ಬೆಳೀತಾ ಇದೆ, ನಮ್ ಕಂಪನಿ ಮೇಲೆ ದುಡ್ಡು ಹಾಕ್ಬೇಕು ಅನ್ನೋಂತ ನಾರ್ಮಲ್ ಕಾಮನ್ ಸೆನ್ಸ್ ನಮ್ಗೆ ಇರ್ಲಿಲ್ಲ. ಜಸ್ಟ್ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋಣ. ಈ ಕಂಪನಿ ಏನಾಯ್ತು ಲಾಸ್ಟ್ 6 ಇಯರ್ಸ್ ಇಂದ? ಈ ಕಂಪನಿ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂದ್ರೆ ಅನ್ಇಮ್ಯಾಜಿನಬಲ್, ನೀವು ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ.